ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು 8 ಬ್ರೆಡ್ ಪೀಸಿಂದ ಈ ಥರ ಕೇಕ್ ಮಾಡ್ಕೊತಾ ಇದ್ದೀನಿ. ಯಾವ ಐಸ್ ಕೇಕು ಕಮ್ಮಿ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮನೇಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ. 1/4 ಲೀಟ್ರಷ್ಟು ಹಾಲೈತೆ. ಇದನ್ನು ಹಾಲನ್ನ ನಾನು ಲೋ ಫ್ಲೇಮಲ್ಲಿಟ್ಟು ಕಾಯಿಸ್ಕೊತಾ ಇದ್ದೀನಿ. ಹಸೆ ಹಾಲು ಕೂಡ ತಗೋಬೋದಿಲ್ಲಿ. ನಾನು ಹಸೆ ಹಾಲೇ ಹಾಕ್ಕೊಂಡು ಕಾಯಿಸ್ತಾ ಇದ್ದೀನಿ. ಇನ್ನೊಂದು ಅರ್ಧ ಕಪ್ಪಿಗೆ ಕಸ್ಟರ್ಡ್ ಪೌಡ್ರ್ ಕೂಡ ಹಾಕ್ಕೊಂಡು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂತಂದರೆ ಮಿಲ್ಕ್ ಪೌಡ್ರ್ ಹಾಕಿ ಸ್ವಲ್ಪ ಯೆಲ್ಲೋ ಕಲರ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಗಂಟೆಲ್ದಿರೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕಾಯಿಸ್ತಾ ಇರೋಂಥ ಹಾಲಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು 3 ಇಂದ 4 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಕಾಯಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಬ್ರೆಡ್ ಕೂಡ ನಾನು ಕಟ್ ಮಾಡಿ ಇಟ್ಕೊತೀನಿ. ಅದಕ್ಕೆ ಈ ಥರ ಒಂದು 8 ಬ್ರೆಡ್ ಪೀಸ್ ತಗೊಂಡು ಈ ಥರ ಕಟ್ ಮಾಡಿ ಸೈಡಲ್ಲಿರೋವಂಥದ್ದನ್ನ ನಮಗೆ ಬೇಕಾಗಲ್ಲ, ಅದನ್ನು ಈ ರೀತಿ ಕಟ್ ಮಾಡಿ ತಗೊತಾ ಇದ್ದೀನಿ. ನಮಗೆ ಸೆಂಟ್ರದಾದ ಸಾಕು, ಫುಲ್ ವೈಟು, ಸೈಡಲ್ಲಿರೋವಂಥದ್ದು ಬೇಡ. ಅಷ್ಟೆಲ್ಲ ಹಾಲು ಕೂಡ ನೋಡಿ ಈ ಥರ ಗಟ್ಟಿಯಾಗಿ, ಕಸ್ಟರ್ಡ್ ಪೌಡ್ರ್ ಹಾಕಿದ್ರೆ ನೋಡಿ ಈ ರೀತಿ ಗಟ್ಟಿಯಾಗಿ ಹಾಲು ಕೂಡ ನಮಗೆ ರೆಡಿ ಆಗೈತೆ. ಬ್ರೆಡ್ಡು ಅಷ್ಟೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಜೋಡಿಸ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ ಕೂಡ ತಗೊತಾ ನೋಡಿ, ಈ ಥರ ತಟ್ಟೆ ಕೂಡ ತಗೊಂಡಿದ್ದೀನಿ. ಈ ರೀತಿ ಅಗಲವಾಗಿರೋಂಥ ತಟ್ಟೆ ಕೂಡ ತಗೊಂಡು ಇದನ್ನು ಕ್ಲೀನಾಗಿ ಜೋಡಿಸ್ಕೋಬೇಕಾಗುತ್ತೆ. ಒಂದೇ ಲೆವೆಲಾಗಿ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಇದಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ರೀತಿ ಎಲ್ಲ ಜೋಡಿಸ್ಕೊಂಡಿದ್ದಾದಮೇಲೆ ಇದನ್ನು ಕಸ್ಟರ್ಡ್ ಪೌಡ್ರ್ ಮತ್ತು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕಾದ್ರೆ ಕ್ಲೀನಾಗಿ ಹೊಂದ್ಕೋಬೇಕು. ಅದಕ್ಕೆ ಇದನ್ನು ಹಾಕೋಬೇಕಾಗುತ್ತೆ. ತಣ್ಣಗಾಗೋಕ್ಕೆ ನಾವು ಬಿಡಬಾರ್ದು. ಅಕಸ್ಮಾತ್ ತಣ್ಣಗೆ ಏನಾರು ಆಗಿದ್ರೆ ಇನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಹಾಕಿದ್ದಾದಮೇಲೆ ನೆಕ್ಸ್ಟ್ ಲೇಯರ್ ಕೂಡ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ತುಂಬ ಗಟ್ಟಿ ಆಗೋಗಿತ್ತು. ಅದಕ್ಕೆ ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಬಿಸಿ ಮಾಡಿಕೊಂಡು ನೆಕ್ಸ್ಟ್ ಲೇಯರ್ ಹಾಕ್ಕೊಂಡು ಇದಕ್ಕೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಇಟ್ಕೋಬೋದು. ನನಗೆ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಂಡು ಈ ರೀತಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಇದೊಂದು 2 ಅವರ್ ಸೆಟ್ ಆಗೋದಕ್ಕೆ ಬಿಡಬೇಕು. ಇಲ್ಲ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು, ಇಲ್ಲ ಆಚೆ ಕೂಡ ಇಟ್ಕೋಬೋದು. ನೋಡಿ 2 ಅವರ್ ಆದಮೇಲೆ ಈ ಥರ ಕಲರ್ ಚೇಂಜ್ ಆಗಿ ನಮಗೆ ನೋಡಿ ಈ ರೀತಿ ಕಾಣಿಸ್ತೈತೆ. ಇವಾಗ ಇದನ್ನು ಆರಾಮಾಗಿ ಕಟ್ ಮಾಡಿಕೊಂಡು ನಮಗೆ ಐಸ್ ಕೇಕ್ ಥರನೇ ಇರುತ್ತೆ, ಸೇಮ್ ಅದೇ ಥರ ನೋಡಿ, ಅದೇ ಥರ ಫೀಲ್ ಆಗುತ್ತೆ. ಈ ರೀತಿ ಕಟ್ ಮಾಡಿ ಸೈಡಿಗೆ ಒಂದು ಪ್ಲೇಟಿಗೂ ಕೂಡ ತೆಗ್ದು ಹಾಕ್ಕೊಂಡು ನಾನು ಈ ಥರ ಮಕ್ಕಳು ಕೂಡ ಕೊಡ್ತೀನಿ. ಇದಂತೂ ತುಂಬ ನೋಡಿ ಈ ಥರ ಕಾಣಿಸ್ತೈತೆ, ಸೇಮು ಐಸ್ ಕೇಕ್ ಥರನೇ ಇರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಮಕ್ಕಳು ಕೂಡ ಮನೇಲಿರ್ತಾರೆ, ಏನಾರು ತಿನ್ನಬೇಕು ಅಂತ ಅನ್ಕೊತಾ ಇರ್ತಾರೆ. ಅದಕ್ಕೆ ಆಚೆ ಎಲ್ಲ ತಗೊಬಂದು ಕೊಡೋದಕ್ಕಿಂತ ಈ ರೀತಿ ಮನೇಲಿ ಮಾಡಿಕೊಟ್ರೆ ತುಂಬ ಹೆಲ್ತಿಯಾಗೂ ಕೂಡ ಇರುತ್ತೆ. ನೋಡಿ ಈ ರೀತಿ ನಾನೆಲ್ಲ ಎತ್ತಿ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ಎಲ್ಲ ನಾನು ಜೋಡಿಸ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಕಟ್ ಮಾಡಿ ಕೂಡ ತೋರಿಸ್ತೀನಿ ತಿನ್ನೋದಕ್ಕೆ ಯಾವ ಥರ ಚೆನ್ನಾಗಿರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಸ್ಪಂಜು ಥರ ಇರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿ ಕೇಕ್ ಥರನೇ ಇರುತ್ತೆ. ನಮ್ಮನೇಲಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ನೀವು ಒಂದ್ಸಲ ಟ್ರೈ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.